ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಪೈನಾಪಲಲ್ಲಿ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಬೆಲ್ಲನ ಹಾಕ್ಬಿಟ್ಟು ಮೊದಲಿಗೆ ಪೈನಾಪಲ್ದು ಸಿಪ್ಪೆ ಎಲ್ಲ ತೆಕ್ಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಮತ್ತು ಅದನ್ನು ಸೋಸ್ಕೋಬೇಕು. ಈಗ ಒಂದು ಕಡಾಯಲ್ಲಿ ಏನು ಮಾಡಬೇಕು ಅಂತಂದರೆ ತುಪ್ಪನ ತಗೊಂಡು ಸಣ್ಣ ರವೆ, ಚಿರೋಟಿ ರವೆನ ಹುರ್ಕೋಬೇಕು. ಮತ್ತು ಡ್ರೈ ಫ್ರೂಟ್ಸ್, ಗೋಡಂಬಿ, ದ್ರಾಕ್ಷಿನ ಹುರ್ಕೋಬೇಕು. ಹುರ್ಕೊಂಡು ಅದು ಒಂದು ಕೆಂಪಗಾದಮೇಲೆ ಅದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ತೆಕ್ಕೊಂಡು ಏಲಕ್ಕಿ ಸ್ವಲ್ಪ ಹಾಕಿನೂ ಹುರ್ಕೋಬೇಕು, ಅಥವಾ ಕೊನೆಯಲ್ಲಿ ಪೌಡ್ರ್ ಮಾಡೋದು ಹಾಕ್ಕೋಬೋದು. ಈಗ ಸಣ್ಣ ರವೆನ ಚೆನ್ನಾಗಿ ಹುರಿದು ಅದನ್ನು ಒಂದು ಪ್ಲೇಟಿಗೆ ತೆಕ್ಕೋಬೇಕು. ಈಗ ಪೈನಾಪಲ್ ರುಬ್ಕೊಂಡಿದ್ವಲ್ಲ, ಸೊ 1 ಲೋಟಕ್ಕೆ ನಾನು 3 ಲೋಟ ನೀರು ಅದು ತೊಗೊಂಡಿದ್ದೀನಿ, ಅಥವಾ 2 ಲೋಟ ಆದರೂ ತೊಗೋಬೋದು. ಈಗ ಪೈನಾಪಲ್ ನೀರಿಗೆ, ಕುದಿಸಿರೋ ನೀರಿಗೆ ಸಣ್ಣ ರವೆ ಹುರ್ಕೊಂಡಿರ್ತೀವಲ್ವ ತುಪ್ಪದಲ್ಲಿ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೆದಕಬೇಕು. ಅದು ಕೆದಕಿದ್ದಾದಮೇಲೆ ಈಗ 1 ಲೋಟಕ್ಕೆ 3/4 ಲೋಟ ಪುಡಿ ಬೆಲ್ಲ ಮತ್ತು ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಕೆದಕಿದ್ರೆ ಮೇಲೆ ಬೇಕಾದರೆ ಇವಾಗ ತುಪ್ಪ ಹಾಕ್ಕೋಬೋದು, ಅಥವಾ ಬೆಲ್ಲ ಸಾಕಾಗಿಲ್ಲ ಅಂದರೆ ಬೆಲ್ಲನೂ ಹಾಕ್ಕೋಬೋದು. ಅದು ತಳ ಬಿಡುತ್ತೆ. ಸೊ ಬೆಲ್ಲದ ಪೈನಾಪಲ್ ಕೇಸರಿ ಬಾತ್ ತಿನ್ನಲು ರೆಡಿ. ಥ್ಯಾಂಕ್ ಯು.